ಇನ್ನು BY ವಿಜಯೇಂದ್ರ ಕೂಡ ಇದರ ಬಗ್ಗೆ ಮಾತಾಡಿದ್ದಾರೆ. ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ಬಿತ್ತನೆ ಮಾಡಬೇಡಿ ಅಂತ ಹೇಳ್ತಾ ಇರಲಿಲ್ಲ ಅಂತ ಸಿಎಂ ಹೇಳಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ನಾಳೆ ಏನಾದರೂ ಮಳೆಯಾಗಿ ಬಿತ್ತನೆ ಮಾಡದೇ ಇದ್ರೆ ಯಾರು ಹೊಣೆ? ಅಣೆಕಟ್ಟೆಗಳಲ್ಲಿ ನೀರಿಲ್ಲ ಅಂತ ಸಿಎಂ ಕೈಕಟ್ಟಿ ಕುತ್ಕೊಂಡ್ಬಿಟ್ರೆ ಆಗತ್ತಾ? ರಾಜ್ಯದ ಡ್ಯಾಮ್ಗಳಲ್ಲಿ ನೀರನ್ನ ಹಿಡಿದಿಟ್ಕೊಳ್ಬೇಕು. ತಮಿಳುನಾಡಿಗೆ ಇಲ್ಲಿವರೆಗೂ ಎಷ್ಟು ನೀರು ಬಿಟ್ಟಿದ್ದೀರಿ? ನೀರು ಬಿಡುವಾಗ ಬರಗಾಲ ಇರೋದು ನೆನಪಾಗ್ಲಿಲ್ವಾ ನಿಮ್ಗೆ? ಯಾಕೆ ಈ ಕಪಟ ನಾಟಕ ಅಂತ ವಿಜೇಂದ್ರ ಕಿಡಿಕಾರಿದ್ರು. ರಿಯಲ್ ಎಸ್ಟೇಟ್ ಬಗ್ಗೆ ಕಾಳಜಿ ಇರೋರು ಅಧಿಕಾರ ಹಿಡಿದ್ರೆ ಇದೇ ಹಣೆ ಬರಹ ಅಂತ ಗರಂ ಆದ್ರು ವಿಜೇಂದ್ರ. ಅನ್ನೋ ಮಾತನ್ನ ಸ್ವತಃ ನಾಡಿನ ದೊರೆ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ನೀರಿಲ್ಲ, ಬೆಳೆಯನ್ನ ಬೆಳೆಯೋದು ಬೇಡ, ಭೀಕರ ಬರಗಾಲದ ಮುನ್ಸೂಚನೆ ಸಂಪುಟದಲ್ಲಿ ಚರ್ಚೆ ಮಾಡಿ ರಾಜ್ಯದ ಜಲಾಶಯಗಳಲ್ಲಿ ನೀರಿಲ್ಲದೆ ಇರೋ ಕಾರಣ ರೈತರು ಬೆಳೆಯನ್ನ ಬೆಳಿಬೇಡಿ ಅನ್ನೋ ಮಾತನ್ನ ಸ್ವತಃ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಬಹಳ ಆಶ್ಚರ್ಯವನ್ನು ಕೂಡ ತಂದಿದೆ. ಈ ನಾಡಿನ ದೊರೆ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ನೀರಿಲ್ಲ, ಬೆಳೆಯನ್ನ ಬೆಳೆಯೋದು ಬೇಡ, ಭೀಕರ ಬರಗಾಲದ ಮುನ್ಸೂಚನೆ ಸಂಪುಟದಲ್ಲಿ ಚರ್ಚೆ ಮಾಡಿ ರಾಜ್ಯದ ಜಲಾಶಯಗಳಲ್ಲಿ ನೀರಿಲ್ಲದೆ ಇರೋ ಕಾರಣ ರೈತ